ಅಮ್ಮ, ನಿನಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲತ್ತಾ? ಸಾರಿ ಕೇಳಬೇಕು. 4 ವರ್ಷದಿಂದ ಡಯಾಲಿಸ್ ಮಾಡಿಸ್ತಾ ಇದ್ದೆ. ಮತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ, ಜನರ ಆಶೀರ್ವಾದದಿಂದ ನಾನು ನಮ್ಮ ತಾಯಿ ಕಿಡ್ನಿ ಕೊಟ್ಟು ಇವತ್ತು ನಾನು ಆಪ್ರೇಷನ್ ಮಾಡಿಕೊಂಡು ರಿಕವರಿ ಆಗ್ತಾಯಿದ್ದೀನಿ. ಎರಡನೇ ಪುನರ್ಜನ್ಮ ಅವರಿಂದ ನಾನು ಎರಡನೇ ಪುನರ್ಜನ್ಮ ಪಡೆದಿದ್ದೀನಿ. ಫಸ್ಟು ನಮ್ಮ ತಾಯಿ 9 ತಿಂಗಳು ಹೊತ್ತು ಸಾಕಿ ಮತ್ತೆ ಇದು ಮಾಡಿದ್ಲು, ಮತ್ತೆ ತನ್ನ ಅಂಗಾಂಗನ ಕತ್ತರಿಸಿ ಕೊಟ್ಟಿದ್ದಾಳೆ ನನಗೆ. ಆ ತಾಯಿ ಋಣ ನಾನು ತೀರ್ಸೋಕ್ಕಾಗಲ್ಲ. ಈ ಪರಿಸ್ಥಿತಿ ಮಾತ್ರ ದುಡ್ಡು ಇರೋರಿಗೂ ಬೇಡ, ದುಡ್ಡು ಬಡವ್ರಿಗೂ ಬೇಡ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ದೇವ್ರನ್ನೆಲ್ಲ ಒಂದು ಕೇಳ್ಕೊತೀನಿ, ಯಾರಿಗೂ ಈ ಥರ ಕಾಯಿಲೆ ಮಾತ್ರ ಕೊಡಬೇಡ್ರಿ. ಬೇಕು ಈಗಲೂ. ಅದೇ ಪ್ರತಿ ತಿಂಗಳು 25,000ರಿಂದ 30,000 ಆಗುತ್ತೆ, ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೇಳ್ಕೊತೀನಿ, ಯಾರನ್ನ ದಾನಿಗಳಿದ್ರೆ ಕೊಡೋರು ಹಣ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಈ ಯು ಟೈಮ್ಸ್ ಕನ್ನಡ ಚಾನಲ್ ಅವ್ರನ್ನ ನಾವು ಕೇಳಿದಾಗ ಅವರು ನಮ್ಗೆ ಹೆಲ್ಪ್ ಮಾಡಿ, ಅವರಿಂದ ಎಲ್ಲರಿಗೂ ಪತ್ರಿಕೆ ಮುಖಾಂತರ ತಿಳಿಸಿದ್ದಾಗ ಆ ದಾನಿಗಳು 100, 500, 1000 ಈ ಥರ ದಾನ ಮಾಡಿ ಇದಾಯಿತು. ಯು ಟೈಮ್ಸ್ ಕನ್ನಡ ಚಾನಲ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಈಗಲೂ ಸ್ವಲ್ಪ ಹಣ ಸಹಾಯ ಬೇಕಾಗಿರೋದ್ರಿಂದ ಯಾರನ್ನ ದಾನಿಗಳಿದ್ದರೆ ದಾನ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ತೆ, ನನ್ನ ಹೆಸರು ಶರಣ್ ಕುಮಾರ್. ನಾನು 4 ವರ್ಷದಿಂದ ಡಯಾಲಿಸ್ ಮಾಡಿಸ್ತಾ ಇದ್ದೆ. ಮತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ, ಜನರ ಆಶೀರ್ವಾದದಿಂದ ನಾನು ನಮ್ಮ ತಾಯಿ ಕಿಡ್ನಿ ಕೊಟ್ಟು ಇವತ್ತು ನಾನು ಆಪ್ರೇಷನ್ ಮಾಡಿಕೊಂಡು ರಿಕವರಿ ಆಗ್ತಾಯಿದ್ದೀನಿ. ಇದರಿಂದ ನನಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ನಮ್ಮ ತಂದೆ ತಾಯಿ ಮತ್ತು ನನಗೆ ಹೆಲ್ಪ್ ಮಾಡಿರೋರಿಗೆ ಎಲ್ರಿಗೂ ಧನ್ಯವಾದಗಳು ತಿಳಿಸಲು ಇಷ್ಟಪಡ್ತೀನಿ. ಫಸ್ಟು ನಾನು ಹಸು ಮೇಯ್ಸೋಕ್ಕೆ ಹೋಗಿ ಕಾಲಿಗೆ ಹಾವು ಕಚ್ಚಿ ಕಿಡ್ನಿ ಟ್ರೀಟ್ಮೆಂಟ್ ತೊಗೊಂಡು ಕಿಡ್ನಿ ಫೇಲ್ಯೂರ್ ಆಯಿತು. ಮತ್ತು ಅಲ್ಲಿಂದ 4 ವರ್ಷ ಡಯಾಲಿಸ್ ಮಾಡಿಸ್ಕೊಂಡಿದ್ದೆ. ಮತ್ತು ನಮ್ಮ ತಂದೆ ತಾಯಿ ಎಲ್ಲ ಕಷ್ಟಪಟ್ಟು ಚೆಕಪ್ ಮಾಡಿಸಿ, ಮತ್ತು ನಮ್ಮ ತಾಯಿ ಸಹ ಆಗುತ್ತೆ ಅಂತೇಳಿ ಡಾಕ್ಟರ್ಸ್ ಹೇಳಿದ್ಮೇಲೆ ನಮ್ಮ ತಾಯಿನೇ ಮುಂದೆ ಬಂದರು ಕಿಡ್ನಿ ಕೊಡ್ತೀನಿ ಅಂತೇಳಿ. ಅದರಿಂದ ನಮ್ಮ ತಾಯಿ ಕಿಡ್ನಿ ಕೊಟ್ಟು ಜನತೆ ಮುಂದೆ ಕೇಳ್ಕೊಂಡ್ರಿ, ಈ ಥರ ನಮ್ಮ ಪರಿಸ್ಥಿತಿ ಇದೆ, ದುಡ್ಡಿಲ್ಲ ನಮ್ಮ ಹತ್ರ, ಬಡವರು ಅಂತೇಳಿ. ಆ ಜನ ಸಹಾಯ ಮಾಡಿದಾಗ ನಾನು ಆಪ್ರೇಷನ್ ಮಾಡಿಸ್ಕೊಂಡು ಇವತ್ತು ರಿಕವರಿ ಆಗ್ತಾಯಿದ್ದೀನಿ. ಒಂದು ನನ್ನ ಹಾಸ್ಪಿಟಲ್ದ ಇದ್ರಿಗೆ ಅಂತಲೇ ಒಂದು 28 ಲಕ್ಷದಿಂದ 30 ಲಕ್ಷ ಖರ್ಚು ಮಾಡಿದ್ದಾರೆ. ಇಲ್ಲ, ಸಾಲ ಮಾಡಿನೇ ತಂದಿರೋದು. ಇದುವರೆಗೂ ನನ್ನ ಕಾಯಿಲೆ ಬಂದಾಗಿನಿಂದ ಇದುವರೆಗೂ ಒಂದು 28ರಿಂದ 30 ಲಕ್ಷ ಸಾಲ ಮಾಡಿ ತಂದಿದ್ದಾರೆ. ಮತ್ತು ಇನ್ನು ಮುಂದಕ್ಕೂ ಇನ್ನೂ 1 ವರ್ಷವರೆಗೂ ಡಾಕ್ಟ್ರು ಟ್ರೀಟ್ಮೆಂಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು ಒಂದು 25,000ರಿಂದ 30,000 ಖರ್ಚು ಬರುತ್ತೆ ಅಂತ ಹೇಳಿದ್ದಾರೆ. ಮಾತ್ರೆಗಳು ಅವೆಲ್ಲ ಸೇರಿ, ಚೆಕಪ್ಸು ಎಲ್ಲ ಸೇರಿ. ಮತ್ತು ಇನ್ನೂ ಸಾಲ ಮಾಡ್ತಾನೇ ಇದ್ದಾರೆ. ನಮ್ಮಮ್ಮ ಈಗ ಫಸ್ಟು ಮನೆ ಕೆಲಸ ಮಾಡ್ತಾಯಿದ್ರು, ಆಪ್ರೇಷನ್ ಆದಮೇಲೆ ಮನೇಲೇ ಇದ್ದಾರೆ. ನಮ್ಮ ತಂದೆ ಗಾರೆ ಕೆಲಸ ಮಾಡ್ತಾರೆ. ನಮ್ಮ ತಂದೆ ಒಬ್ಬರೇ ದುಡಿತಾ ಇರೋದು, ಅದರಿಂದ ಸಾಲ ಮಾಡಿ ತೋರಿಸ್ತಾ ಇದ್ದಾರೆ. ಬೇಕು ಈಗಲೂ. ಅದೇ ಪ್ರತಿ ತಿಂಗಳು 25,000ರಿಂದ 30,000 ಆಗುತ್ತೆ, ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೇಳ್ಕೊತೀನಿ, ಯಾರನ್ನ ದಾನಿಗಳಿದ್ರೆ ಕೊಡೋರು ಹಣ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಈ ಯು ಟೈಮ್ಸ್ ಕನ್ನಡ ಚಾನಲ್ ಅವ್ರನ್ನ ನಾವು ಕೇಳಿದಾಗ ಅವರು ನಮ್ಗೆ ಹೆಲ್ಪ್ ಮಾಡಿ, ಅವರಿಂದ ಎಲ್ಲರಿಗೂ ಪತ್ರಿಕೆ ಮುಖಾಂತರ ತಿಳಿಸಿದ್ದಾಗ ಆ ದಾನಿಗಳು 100, 500, 1000 ಈ ಥರ ದಾನ ಮಾಡಿ ಇದಾಯಿತು. ಯು ಟೈಮ್ಸ್ ಕನ್ನಡ ಚಾನಲ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಈಗಲೂ ಸ್ವಲ್ಪ ಹಣ ಸಹಾಯ ಬೇಕಾಗಿರೋದ್ರಿಂದ ಯಾರನ್ನ ದಾನಿಗಳಿದ್ದರೆ ದಾನ ಮಾಡಿ ಅಂತ ಕೇಳ್ಕೊತೀನಿ. ನಾನು ಚಿಕಿತ್ಸೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ತೊಗೊಂಡ್ರು. ಅಲ್ಲಿ ನಮ್ಮ ತಾಯಿಯಿಂದ ಕಿಡ್ನಿನ ತೆಗೆದು ನನಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರು ನಮ್ಮ ತಾಯಿನೂ ಚೆನ್ನಾಗಿದ್ದಾರೆ, ಈಗ ದೇವ್ರ ದಯ, ಜನಗಳ ಆಶೀರ್ವಾದ, ಚೆನ್ನಾಗಿದ್ದಾರೆ. ICU ಅಲ್ಲಿ 12 ದಿನ ಇದ್ದೆ ನಾನು. ಮತ್ತು ನಮ್ಮ ತಾಯಿಯವರು 5 ದಿನ ಇದ್ದರು. ನಾನು ಇರೋಷ್ಟು ದಿನವೂ ಇದ್ರನ್ನ ನಾನು ಮರೆಯೋಕ್ಕಾಗಲ್ಲ. ಅವ್ರು ಮಾಡಿರೋ ತ್ಯಾಗ ನಾನು ಮರೆಯೋಕ್ಕಾಗಲ್ಲ. ಅವರಿಂದ ಇವತ್ತು ನಾನು ಬದುಕಿ ಇಷ್ಟು ಮಾತ್ರ ಉಳಿದು ಬಂದಿದ್ದೀನಿ. ಎರಡನೇ ಪುನರ್ಜನ್ಮ ಅವರಿಂದ ನಾನು ಎರಡನೇ ಪುನರ್ಜನ್ಮ ಪಡೆದಿದ್ದೀನಿ. ಫಸ್ಟು ನಮ್ಮ ತಾಯಿ 9 ತಿಂಗಳು ಹೊತ್ತು ಸಾಕಿ ಮತ್ತೆ ಇದು ಮಾಡಿದ್ಲು, ಮತ್ತೆ ತನ್ನ ಅಂಗಾಂಗನ ಕತ್ತರಿಸಿ ಕೊಟ್ಟಿದ್ದಾಳೆ ನನಗೆ. ಆ ತಾಯಿ ಋಣ ನಾನು ತೀರ್ಸೋಕ್ಕಾಗಲ್ಲ. ಈ ಪರಿಸ್ಥಿತಿ ಮಾತ್ರ ದುಡ್ಡು ಇರೋರಿಗೂ ಬೇಡ, ದುಡ್ಡು ಬಡವ್ರಿಗೂ ಬೇಡ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ದೇವ್ರನ್ನೆಲ್ಲ ಒಂದು ಕೇಳ್ಕೊತೀನಿ, ಯಾರಿಗೂ ಈ ಥರ ಕಾಯಿಲೆ ಮಾತ್ರ ಕೊಡಬೇಡ್ರಿ.
ಅಂತೇಳಿ ಕೇಳ್ಕೊತೀನಿ. ನೀರು ಒಂದು ದಿನಕ್ಕೆ 12 ಲೀಟ್ರ್ ನೀರು ಕುಡಿಬೇಕಂತ ಹೇಳಿದ್ದಾರೆ. ಮತ್ತು ಊಟ ಎಲ್ಲ ಲಿಮಿಟಾಗಿ ತೊಗೊಬೇಕು, ಉಪ್ಪು ಖಾರ ಕಡಿಮೆ ತಿನ್ನಬೇಕಂತ ಹೇಳಿದ್ದಾರೆ. ಫ್ರೂಟ್ಸು ಮತ್ತು ಈ ಜ್ಯೂಸಸ್ಸು ಅವೆಲ್ಲ ಕುಡಿಬಾರ್ದು ಅಂತ ಹೇಳಿದ್ದಾರೆ. ಇಲ್ಲ ಬಿಸ್ಲೇರಿ ನೀರು ಮಾತ್ರ ಮಿನರಲ್ ವಾಟ್ರೇ ತೊಗೊಂಡು ಕುಡಿಬೇಕಂತ ಹೇಳಿದ್ದಾರೆ. 12 ಲೀಟ್ರ್ ಕುಡಿಬೇಕಂತ ಹೇಳಿದ್ದಾರೆ. ಅದಕ್ಕೂ ಮತ್ತೆ ಸಾಲ ಮಾಡಿನೇ ತೋರಿಸ್ತಾ ಇರೋದು. ನಮ್ಮಪ್ಪ ಹೋಗೋದು ಒಂದಿನ ಕೆಲಸ, ಮತ್ತು ಆ ಕೆಲಸದಲ್ಲಿ ಬರೋ ದುಡ್ಡು ಸಾಲದು ಅಂತ ಮತ್ತೆ ಇನ್ನೂ ಸಾಲ ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ರಿಗೂ ಮನವಿ ಮಾಡ್ಕೊತೀನಿ, ನೀವು ನನಗೆ ಸಹಾಯ ಮಾಡಿರೋದ್ರಿಂದ ನಾನು ಇವತ್ತು ಇಲ್ಲರಿಗೂ ಜೀವಂತವಾಗಿ ಉಳಿದು ಬಂದಿದ್ದೀನಿ. ನನಗೆ ಯಾರ್ಯಾರೆಲ್ಲ ಸಹಾಯ ಮಾಡಿದ್ರು ಅವರು ನನ್ನ ಜೀವಂತ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ನಮ್ಮ ಮಗಕ್ಕೆ ನಾನೇ ಕಿಡ್ನಿ ಕೊಟ್ಟಿರೋದು. ಆಮೇಲೆ ಹಾಸ್ಪಿಟ್ಲಾಗ 28 ಲಕ್ಷ ಆಯಿತು. ಇವಾಗೂ ವಾರಕ್ಕೆ 2 ಕಿತ್ತ 1 ಕಿತ್ತ ಹೋಗ್ತಾ ಇರಬೇಕು. 10,000 ಆಗ್ತದೆ ಹಾಸ್ಪಿಟ್ಲು ಇದು ಚೆಕಪ್ಗಳ್ಗೆ. ಅದಕ್ಕೆ ಬಿಸಿನೀರು ನೀರೇ ಕುಡಿಬೇಕು, 15,000 ಆಗ್ತದೆ ತಿಂಗ್ಳಿಗೆ. ಮಾತ್ರೆಗಳಿಗೆ 20,000 ಆಗ್ತದೆ ತಿಂಗ್ಳಿಗೆ. ಅದು ನಿಂಗೆ ತುಂಬ ಬಾಧೆ ಆಗಿದೆ. ಎಲ್ಲರೂ ಸಹಾಯ ಮಾಡಿದ್ದೀರಿ ನಮ್ಮ ಮಗುಕ್ಕೆ. ಎಲ್ಲ ಸಹಾಯ ಮಾಡಿನೂ ಇವಾಗ ನಿಮ್ಗೆ ನಮಸ್ಕಾರ ಮಾಡಿ ನನ್ನ ಮಗುನ ಉಳಿಸ್ಕೊಂಬಂದಿದ್ದೀನಿ. ಇವಾಗ ಇನ್ನು ಒಂದು ವರ್ಷ ಗಂಟ ಹೋಗ್ತಾ ಇರಬೇಕು. ಅದಕ್ಕೆಲ್ಲ ದುಡ್ಡು ಸಾಲ್ತಾ ಇಲ್ಲ. ಒಬ್ಬರು ಕೂಲಿ ಮಾಡಿ ಗಾರೆ ಕೆಲಸ ಮಾಡ್ತಾ ಇರೋದು. ಒಂದು ದಿನಕ್ಕೆ 600-700 ರೂಪಾಯಿ ಕೊಡ್ತಾರೆ ಅವ್ರಿಗೆ. ಅದು ಸಾಲದಿರನೇ ಒದ್ಲಾಡಿ ಸಾಲ ಮಾಡಿ ಬಡ್ಡಿಗಳವರು ಅವರೆಲ್ಲ ಮನೆಗಳ ಹತ್ರಕ್ಕೆ ಬರ್ತಾಯಿವ್ರೆ. ಬಡ್ಡಿಗಳು ಕಟ್ಟಕ್ಕೆ ಕೂಡ ಆಗ್ತಾಯಿಲ್ಲ. ಸಾಲಗಾರರೆಲ್ಲ ದಿವಸ ಬರ್ತಾಯಿರ್ತಾರೆ. ಸಾಲ ಕಟ್ಟಕ್ಕೆ ಕೂಡ ಆಗ್ತಾಯಿಲ್ಲ ನಮ್ಗೆ. ನನ್ನ ಮಗನ್ಗೆ ಹಿಂಗೆ ಸಹಾಯ ಮಾಡಿರಿ ಯಾರನ್ನ. ನಮಸ್ಕಾರ ಅವ್ರಿಗೆ. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಹಿಂದೆ ಕರೆ ಮಾಡಿ 944-955-2230 ಅಥವಾ 9481-618-444.